ಹಾಲೆಲೂಯಾ. ಸ್ವರವೆತ್ತಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ದೇವ್ರ ವಾಕ್ಯ ನಾವು ಆಲಿಸಿದ್ದೇವಲ್ವಾ? ಇದುವರೆಗೂ ಯಾವ ವಾಕ್ಯ ಕೇಳಿಸ್ಕೊಳ್ತಾ ಇದ್ವಿ ನಾವು? ನೆನಪಿದೆಯಾ ಯಾರಿಗಾದರೂ? ಯಾರಾದರೂ ಹೇಳ್ಬೋದಾ? ಊಟ ಮಾಡುವಾಗ ಮರ್ತೋಯ್ತಾ? ನೆನಪಿದೆಯಾ? ಅಯ್ಯೋ, ಎಲ್ಲರೂ ಹುಡುಕ್ತಾ ಇದ್ದಾರೆ. ಊಟ ಮಾಡುವಾಗ ಕಾಗೆ ಕಚ್ಕೊಂಡು ಹೋಯ್ತಲ್ವಾ? ಹಾಗೆ ಆಗಬಾರ್ದು, ಆಯ್ತಾ? ದೇವ್ರ ವಾಕ್ಯ ನಮ್ಮನ್ನು ಬಲಪಡಿಸಬೇಕು. ಅದು ಜೀವಂತವಾಗಿದೆ ಅಲ್ವಾ? ನದಿಯ ಬದಿಯಲ್ಲೇ ನೆಟ್ಟಂಥ ಗಿಡಗಳು ನಾವಾಗಬೇಕು, ಹಸಿರಾಗಿರ್ಬೇಕು. ಹೌದಾ? ಪ್ರತಿಯೊಬ್ಬರು ಅದನ್ನೇ ಬಯಸ್ತಾ ಇದ್ದೀರಾ? ಖಂಡಿತವಾಗ್ಲೂ ಅದನ್ನೇ ಬಯಸಬೇಕು. ಯಾಕಂದರೆ ಈ ಒಂದು ದಿನವನ್ನು ನಮಗೆ ದೇವರು ಒದಗಿಸಿ ಕೊಟ್ಟಿದ್ದಾರೆ. ಇದುವರೆಗೂ ನಮ್ಮ ಜೊತೆಗೆ ಅವರು ಮಾತನಾಡಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಹೃದಯದ ಬಾಗಿಲನ್ನು ತಟ್ಟಿ 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 ಅವ್ರು ಯಾರಾದರೂ ತೆರೀತಾರಾ? ಹೃದಯದ ಬಾಗಿಲನ್ನು ತೆರೀತಾರಾ? ಯಾಕಂದರೆ ನನಗೆ ಒಳಗಡೆ ಪ್ರವೇಶ ಮಾಡಬೇಕು, ಅವರ ಒಳಗಡೆ ಬಂದು ನಾನು ವಾಸ ಮಾಡಬೇಕು. ಯಾರೆಲ್ಲ ವಿಶ್ವಾಸದಿಂದ ವಾಕ್ಯಗಳನ್ನು ಕೇಳಿಸ್ತಾ ಅವರ ಬಾಗಿಲನ್ನು, ಅಂದರೆ ಹೃದಯದ ಬಾಗಿಲನ್ನು ಪಶ್ಚಾತ್ತಾಪದೊಂದಿಗೆ ಯಾರೆಲ್ಲ ತೆರೆದು ಕೊಟ್ಟಿದ್ದೀರೋ, ಖಂಡಿತವಾಗ್ಲೂ ಯೇಸು ಏನು ಮಾಡ್ತಾರಂತೆ? ಅವರು ಒಳಗಡೆ ಬರ್ತಾರೆ, ಅವರು ಅವನೊಂದಿಗೆ ಊಟ ಮಾಡ್ತಾರೆ. ಈಗ ನಾವು ಊಟ ಮಾಡಿದ್ವಿ ಯಾರೊಂದಿಗೆ? ಜನರೊಂದಿಗೆ ಅಲ್ವಾ? ಹೌದಾ? ಜನರೊಂದಿಗೆ ಊಟ ಮಾಡಿದ್ವಿ. ಏನು ಊಟ ಮಾಡಿದ್ವಿ? ನಮ್ಮ ದೇಹಕ್ಕೆ ಬೇಕಾದ ಊಟ ಮಾಡಿದ್ವಿ. ಆದರೆ ಯೇಸು ನಮ್ಮ ಒಳಗಡೆ ಬರುವಾಗ ಅವರಲ್ಲಿರುವುದನ್ನು, ಅವರಲ್ಲಿರುವ ಶಾಂತಿ, ಅವರಲ್ಲಿರುವ ಸಮಾಧಾನ, ಅವರಲ್ಲಿರುವ ಆನಂದವನ್ನು ನಮಗೆ ಅವರು ಕೊಡ್ತಾರೆ. ನಮ್ಗೆ ಇವತ್ತು ಏನು ಬೇಕು? ಬೇರೆ ಯಾವುದು ಅಲ್ಲ, ಬದಲಾಗಿ ಅವರ ಸಮಾಧಾನ ಬೇಕು, ಅವರ ಶಾಂತಿ ಬೇಕು. ಅವರು ನಮ್ಮ ಜೊತೆಗೆ ಇದ್ದಾರೆ. ಅದೇ ನಮಗೆ ಸಂತೋಷಕ್ಕೆ ಕಾರಣ. ಹೌದಾ? ಮನುಷ್ಯರಿರುವುದು ಸಂತೋಷಕ್ಕೆ ಕಾರಣ ಅಲ್ಲ. ಮನುಷ್ಯರು ಬಿಟ್ಟೋಗುವಾಗ ದುಃಖ ಆಗುತ್ತೆ. ಆದರೆ ಯೇಸು ಕ್ರಿಸ್ತರು ನಮ್ಮನ್ನು ಬಿಟ್ಟು ಹೋಗ್ತಾರಾ? ಅವರು ಮರಣ ಹೊಂದಿ ಜೀವಕ್ಕೆ ಬಂದಿದ್ದಾರಾ? ಅವರು ಮರಣ ಹೊಂದಿದವರು ನಿಜ, ಆದರೆ ಅವರು ಜೀವಕ್ಕೆ ಬಂದಿದ್ದಾರೆ. ಸದಾ ಜೀವಿಸುವ ದೇವರವರಾಗಿದ್ದಾರೆ. ಪುನರುತ್ಥಾನವು ಜೀವವು ನಾನೇ ಎಂದು ಹೇಳಿದ್ದಾರೆ. ನಮ್ಮಲ್ಲಿ ಜೀವ ನೀಡಲು ಅವರು ಬಂದಿದ್ದಾರೆ. ಯಥೇಚ್ಛವಾಗಿ ಜೀವ ನೀಡಲೆಂದೇ ನಾನು ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ. ನಮ್ಮ ಅವಸ್ಥೆಗಳನ್ನು, ಸತ್ತು ಹೋದ ಅವಸ್ಥೆಯನ್ನು ತೆಗೆದುಹಾಕಿ ನಮ್ಮನ್ನು ಅವರು ಜೀವದಿಂದ ತುಂಬಿಸಲು, ಅವರ ಆತ್ಮರನ್ನು ಕೊಡಲಿಕ್ಕೆ ಅವರು ಬಂದಿದ್ದಾರೆ. ಮತ್ತು ಅವರಿಗೆಂದಿಗೂ ಸಾವಿಲ್ಲ. ಯಾಕಂದರೆ ಸಾವನ್ನು ಕೂಡ ದಾಟಿ ಜಯಿಸಿ ಅವರು ಬಂದಿದ್ದಾರೆ, ಪುನರುತ್ಥಾನಗೊಂಡಿದ್ದಾರೆ. ತಂದೆ ದೇವರ ಬಲಪಾರ್ಶ್ವದಲ್ಲಿ ಅವರು ಕೂತುಕೊಂಡಿದ್ದಾರೆ. ಹಾಗಾದರೆ ನಮಗೆ ಆ ದೇವರು ನಮ್ಮ ಒಳಗಡೆ ಇರುವಾಗ ನಮಗೆ ಸಂತೋಷ ಆಗುತ್ತಾ, ದುಃಖ ಆಗುತ್ತಾ? ಸಂತೋಷ ಆಗುತ್ತಲ್ವಾ? ಯಾರಿಗೆಲ್ಲ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ದೇವರ ವಾಕ್ಯಗಳನ್ನು ಆಲಿಸ್ತಾ? ಹೌದು, ದೇವರು ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ, ದೇವರು ವೈಯಕ್ತಿಕವಾಗಿ ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ದೇವರು ದೇವರಾಗಿದ್ದಾರೆ. ಆದರೆ ದೇವರು ತಮ್ಮ ಪದವಿಯನ್ನು ಬಿಟ್ಟು, ದೇವರು ನನ್ನನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ ಅಂದರೆ ಅವರು ಅವರ ಏಕೈಕ ಪುತ್ರನನ್ನೇ, ಅಲ್ಲಿ ಓದಿದ್ರಲ್ವಾ, ಏಕೈಕ ಪುತ್ರನನ್ನೇ ದಾರೆ ಎರೆದಿದ್ದಾರೆ. ಮಾತ್ರ ಅಲ್ಲ, ಅವರನ್ನು ವಿಶ್ವಾಸಿಸುವ, ಅವರನ್ನು ನಂಬುವ ಯಾರು ಕೂಡ ನಾಶವಾಗುವುದಿಲ್ಲ, ಬದಲಾಗಿ ಅವರು ನಿತ್ಯ ಜೀವವನ್ನು ಪಡೆಯುತ್ತಾರೆ. ಇದೊಂದು ಸಂತೋಷ ಅಲ್ವಾ? ದೇವರಿಗೆ ಚಪ್ಪಾಳೆ ತಟ್ಟಿ ಸ್ತೋತ್ರ ಹೇಳೋಣ. ನೋಡುವ, ದೇವರಿಗೆ ಸ್ತೋತ್ರ ಆಗಲಿ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ. ನಮ್ಮ ಸಂತೋಷಕ್ಕೆ ಕಾರಣ ಯಾರು? 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 ಯೇಸು ದೇವ್ರ? ಯೇಸು ಯಾರು? ಸಂತೋಷಕ್ಕೆ ಕಾರಣ ಯಾರು? ಯೇಸು ಅಲ್ವಾ? ಆ ನಾಮ ನಮಗೆ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ, ಬದಲಾಗಿ ಒಂದೇ ಒಂದು ನಾಮ ನಮಗೆ ಕೊಟ್ಟಂತ ನಾಮ. ಯಾವ ನಾಮ? ಯೇಸು ನಾಮ. ಆ ನಾಮವನ್ನು ಕೂಗಿ ಕರೆಯೋಣ. ನಮಗೆ ರಕ್ಷಣೆಯನ್ನು ಕೊಟ್ಟ ನಾಮ ಯಾವುದು? ನಮ್ಮೊಂದಿಗೆ ಇರುವ ನಾಮ ಯಾವುದು? ನನ್ನ ಜೊತೆಗೆ ನಡೆಯುವಂತ ನಾಮ, ನನ್ನೊಂದಿಗೆ ಕಾರ್ಯ ಮಾಡುವಂತ ನಾಮ, ನನ್ನನ್ನು ವಿಮೋಚಿಸಿದಂತ ನಾಮ. ಅವರು ನಮ್ಮ ಜೊತೆಯಲ್ಲಿ ಇದ್ದಾರಲ್ವಾ?
ಈ ಸಮಯದಲ್ಲಿ ಸಂತೋಷದಿಂದ ದೇವರನ್ನು ನೋಡುತ್ತಾ ಸ್ತೋತ್ರ ಅಪ್ಪ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. ಹಾಲೆಲೂಯ, ಹಾಲೆಲೂಯ ಯೇಸುವೆ, ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಸ್ವರವೆತ್ತಿ ಹಾಲೆಲೂಯ ಯೇಸುವೆ, ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಆಧಾರ ನೀವೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಸ್ವರವೆತ್ತಿ యేసయ్య, ನೀವೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ, ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ ದೇವ, ಕಾಪಾಡಿದೆ. ಸ್ತೋತ್ರ, ಸ್ತೋತ್ರ యేసయ్య, ಸ್ತೋತ್ರ, ಸ್ತೋತ್ರ యేసయ్య. ಸ್ವರವೆತ್ತಿ ಹಾಡಿ ನೋಡೋಣ. ಸ್ತೋತ್ರ, ಸ್ತೋತ್ರ యేసయ్య, ಸ್ತೋತ್ರ, ಸ್ತೋತ್ರ యేసయ్య. ಮಹಿಮೆ, ಮಹಿಮೆ యేసయ్య, ಮಹಿಮೆ, ಮಹಿಮೆ యేసయ్య, ಮಹಿಮೆ, ಮಹಿಮೆ యేసయ్య, ಮಹಿಮೆ, ಮಹಿಮೆ యేసయ్య. ನೋಡಿ ಪ್ರಿಯರೇ, ಆತನನ್ನು ಸ್ತುತಿಸುವಾಗ, ಆತನನ್ನು ಕೊಂಡಾಡುವಾಗ ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ. ಈಗ ಊಟ ಮಾಡಿ ಬಂದು ಆ ಶಕ್ತಿ ಎಲ್ಲಿಗೆ ಉಪಯೋಗ ಆಗ್ತಾ ಇದೆ? ನಿದ್ದೆ ಮಾಡ್ಲಿಕ್ಕಲ್ಲ, ಬದಲಾಗಿ ಆತನನ್ನು ಸ್ತುತಿಸ್ಲಿಕ್ಕೆ ಈ ದೇಹಕ್ಕೆ ಶಕ್ತಿ ಕೊಟ್ಟರು ದೇವರು ಅಲ್ವಾ? ಅದಾದ ನಂತರ ಆತ್ಮಕ್ಕೂ ಕೂಡ ಶಕ್ತಿ ಕೊಡ್ತಾ ಇದ್ದಾರೆ ಅವರ ವಾಕ್ಯಗಳಿಂದ. ಯಾತಕ್ಕಾಗಿ? ಆತನಿಗಾಗಿ ನಾನು ಜೀವಿಸಬೇಕು, ಆತನಿಗಾಗಿ ನಾನು ಮಾತಾಡಬೇಕು, ಆತನನ್ನು ನಾನು ಸ್ತುತಿಸಬೇಕು, ಯೇಸುವನ್ನು ನಾನು ಕೊಂಡಾಡಬೇಕು. ಅದಕ್ಕೆ ಯಾಕಂದರೆ ನೀವು ನೋಡಿದರೆ ಆ ಒಂದು ಒಳ್ಳೆಯ ಸಮಾರಿತ ನಿಮ್ಗೆ ಗೊತ್ತಿದೆ ಅಲ್ವಾ? ಏನಾಗುತ್ತೆ? ಅವನು ಜೆರುಸಲೇಮಿಂದ ಜೆರಿಕೋಗೆ ಹೋಗ್ತಾನೆ. ಅವನನ್ನು ಹೊಡೆದು ಕಳ್ಳ ಕಾಕರು ಅವನನ್ನು ಗಾಯಗೊಳಿಸ್ತಾರೆ, ಅವನನ್ನು ಸಾಯುವ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾರೆ. ಅಲ್ಲಿ ಯಾಜಕ ಬರ್ತಾರೆ, ಲೇವಿ ಬರ್ತಾನೆ, ಆದರೆ ಯಾರು ಕೂಡ ಅವನನ್ನು ಮುಟ್ಟುವುದಿಲ್ಲ, ಯಾರು ಕೂಡ ಆತನನ್ನು ನೋಡುವುದಿಲ್ಲ. ಆದರೆ ಒಬ್ಬ ಬರ್ತಾನೆ, ಆ ಒಳ್ಳೆಯ ಸಮಾರಿತ. ಆ ಸಮಾರಿತ ಬೇರೆ ಯಾರು ಅಲ್ಲ ಪ್ರಿಯರೇ. ಆ ಒಂದು ಅವಸ್ಥೆಯಲ್ಲಿ ಬಿದ್ದದ್ದು ಯಾರು ಗೊತ್ತಾ? ನಾನು ಮತ್ತು ನೀನು. ಗಾಯಗೊಂಡು ನಿಂತದ್ದು ಯಾರು? ನಾನು ಮತ್ತು ನೀನು. ಆದರೆ ನನ್ನನ್ನು ಹುಡುಕಿಕೊಂಡು ಬಂದಾತನು ಒಬ್ಬನು ಮಾತ್ರ, ಆತ ಯೇಸು ಆಗಿದ್ದಾರೆ. ಆತನು ತನ್ನ ರಕ್ತದಿಂದ ನಮ್ಮ ಗಾಯಗಳನ್ನು ಅವರು ಕಟ್ತಾ ಇದ್ದಾರೆ, ಅವರ ರಕ್ತದಿಂದ ನಮ್ಮ ಪಾಪವನ್ನು ತೊಳಿತಾ ಇದ್ದಾರೆ, ಅವರ ವಚನಗಳ ಮುಖಾಂತರ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಹಾಡಿನ ಸಾಲು ಹೀಗಿದೆ, ನೀವು ರಿಪೀಟ್ ಮಾಡಿ ಪ್ರಿಯರೇ. ನೀವು ಯಾಕೆ ರಿಪೀಟ್ ಮಾಡ್ಬೇಕಂದ್ರೆ ಧ್ಯಾನಿಸಿ ಹೇಳಿ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ, ಹೇಳಿ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ, ಮತ್ತೊಮ್ಮೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ. ಗಾಯ ಆಗಿದೆಯಾ ನಿಮಗೆ? ಗಾಯ ಆಗಿದೆಯಾ? ಮನಸ್ಸಿಗೆ ಮಾತ್ರನಾ? ಆದರೆ ಆತ್ಮಕ್ಕೆ ದೊಡ್ಡ ಗಾಯ ಆಗಿದೆ ಪ್ರಿಯರೇ. ಅದು ಪಾಪವೆಂಬ ಗಾಯ, ಯಾರಿಗೂ ಗುಣಪಡಿಸಲಾಗದಂಥ ಗಾಯ. ಆದರೆ ಯೇಸು ಕ್ರಿಸ್ತರು ಗಾಯಪಟ್ಟು ನೀನು ನಿಂತಾಗ, ನಾನು ನಿಂತಾಗ ಅವರು ಗಾಯಪಟ್ಟಿದ್ದಾರೆ ಆ ಶಿಲುಬೆಯಲ್ಲಿ, ಅವರು ನಗ್ನರಾಗಿದ್ದಾರೆ ಆ ಶಿಲುಬೆಯಲ್ಲಿ ಅಲ್ವಾ? ಇದನ್ನು ಧ್ಯಾನಿಸುತ್ತಾ, ಅದು ನಾನು, ನನಗಾಗಿ ಬಂದ ಯೇಸುವೆ, ಒಪ್ಕೊಳ್ಳಿ ನೋಡೋಣ. ಹೌದಾ? ಬೇರೆಯವರಿಗೆ ಬಂದದ್ದಾ? ನೆರೆಯವರಿಗೆ ಬಂದದ್ದಾ?
ಅಲ್ಲ, ನನಗಾಗಿ ನೀವು ಬಂದಿದ್ದೀರಿ ಯೇಸುವೆ, ಈ ಲೋಕಕ್ಕಾಗಿ ಬಂದಿದ್ದೀರಿ, ಆದರೆ ವೈಯಕ್ತಿಕವಾಗಿ ನನಗಾಗಿ ನೀವು ಬಂದಿದ್ದೀರಿ ಅಪ್ಪ ಎಂದು ಸಂತೋಷದಿಂದ, ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ, ಮತ್ತೊಮ್ಮೆ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ, ಪಟ್ಟು ನಿಂತಾಗ ನನ್ನನ್ನು ಹುಡುಕಿ ಬಂದೆ, ನನ್ನನ್ನು ಮತ್ತೊಮ್ಮೆ ನನ್ನನ್ನು ಹುಡುಕಿ ಬಂದೆ, ನನ್ನನ್ನು ಹುಡುಕಿ ಬಂದೆ, ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ, ಹೇಳಿ, ಬೇಟೆಗಾರನ ಬಲೆಯಿಂದಲೂ, ನೋಡಿ ಪ್ರಿಯರೇ, ಬೇಟೆಗಾರ ಅಂತೇಳಿ ಹೇಳುವಾಗ ನಿಮ್ಗೆ ಗೊತ್ತು, ಬೇಟೆಗಾರ ಉರುಳು ಹಾಕಿದ್ರೆ ಒಂದು ಯಾವುದಾದ್ರೂ ಪ್ರಾಣಿ ಬಿದ್ದರೆ ಅದು ವಿಲನೆ ಒದ್ದಾಡುತ್ತೆ. ಹೇಗೆ ಅಲ್ಲಿಂದ ತಪ್ಪಿಸಿಕೊಳ್ಳುವುದಂತೇಳಿ ಅದು ಒದ್ದಾಡ್ತಾ ಇರುತ್ತೆ. ಅದು ನೀನು ಮತ್ತು ನಾನು. ಆ ಪಾಪದ ಉರುಳು ಯಾರು ಹಾಕಿದ್ದು ಗೊತ್ತಾ? ಸೈತಾನ ಹೇರಿತು. ಅವನ ಅಧೀನದಲ್ಲಿ ನಾವಿದ್ವಿ. ಆ ಉರುಳಿನಲ್ಲಿ ನಾವು ಬಿದ್ದದ್ದಾಗಿದೆ. ಆ ಮರಣ ನಮ್ಮಲ್ಲಿತ್ತು ಅಲ್ವಾ? ಆ ಬೇಟೆಗಾರ ಅವನು. ಆದರೆ ಆ ಬಲೆಯಿಂದ ತಪ್ಪಿಸಿದ್ದು ಯಾರು ಗೊತ್ತಾ? ದೊಡ್ಡ ಬೇಟೆಗಾರ. ಅವನನ್ನು ಕೆಡವಿ ಹಾಕಿ ಆತನ ಆ ಒಂದು ಕಾರ್ಯವನ್ನು ಮುರಿದು ಹಾಕಿದ್ದು ಆ ಶಿಲುಬೆಯಲ್ಲಿ ಪ್ರಿಯರೇ. ಆ ಪಾಪವನ್ನೇ ಅವರು ಅಳಿಸಿ ಹಾಕಿದ್ರು. ಮರಣದ ಭಯದಿಂದ ನಮ್ಮನ್ನು ಬಿಡಿಸಿದ್ರು ಪ್ರಿಯರೇ. ಅದಕ್ಕಾಗಿ ಹೇಳೋಣ, ಬೇಟೆಗಾರನ ಬಲೆಯಿಂದಲೂ, ಹೇಳಿ, ಮರಣಕರ ವ್ಯಾಧಿಯಿಂದಲೂ, ಮತ್ತೊಮ್ಮೆ ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ತಪ್ಪಿಸಿದವರು ನೀವೇ యేసయ్య, ಹೇಳಿ, ನನ್ನ ಕಾಪಾಡಿದವರು ನೀವೇ యేసయ్య, ತಪ್ಪಿಸಿದವರು ನೀವೇ యేసయ్య, ನನ್ನ ಕಾಪಾಡಿದವರು ನೀವೇ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸಂತೋಷದಿಂದ ಸ್ತೋತ್ರ ಸ್ತೋತ್ರ యేసయ్య, 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 ಸ್ತೋತ್ರ ಸ್ತೋತ್ರ యేసయ్య. ಮಹಿಮೆ ಮಹಿಮೆ యేసయ్య, ಮಹಿಮೆ ಮಹಿಮೆ యేసయ్య, ಮಹಿಮೆ ಮಹಿಮೆ యేసయ్య, ಮಹಿಮೆ ಮಹಿಮೆ యేసయ్ಯ. ನೋಡಿ ಪ್ರಿಯರೇ, ಇಂದು ನಾವು ಯೇಸು ಕ್ರಿಸ್ತರನ್ನು ನಂಬುವಾಗ ಆತನ ಸಂತತಿಯಾಗಿದ್ದೇವೆ. ಯಾವ ಸಂತತಿ? ಇಂದು ಲೋಕದಲ್ಲಿ ನಿಮ್ಮ ಕುಟುಂಬ ಇರ್ಬೋದು ಪ್ರಿಯರೇ, ಆ ಕುಟುಂಬಕ್ಕೆ ಸೀಮಿತರು ನೀವಲ್ಲ, ಈ ಲೋಕಕ್ಕೆ ಸೀಮಿತರು ನೀವಲ್ಲ. ಬದಲಾಗಿ ನೀವು ಸ್ವರ್ಗದ ಮಕ್ಕಳು, ತಂದೆಯ ಮಕ್ಕಳು. ದೊಡ್ಡ ಅಪ್ಪ ನಮಗಿದ್ದಾರೆ. ಆಕಾಶವನ್ನು ಉಂಟು ಮಾಡಿದ, ಈ ಭೂಮಿಯನ್ನು ಸೃಷ್ಟಿಸಿದ, ಸಕಲವನ್ನು ಉಂಟು ಮಾಡಿದ ಆ ತಂದೆ ನಮಗೊಬ್ಬರಿದ್ದಾರೆ ಪ್ರಿಯರೇ.
ಅವರ ಸಂತತಿ ನಾವಾಗಿದ್ದೇವೆ. ಯಾರ ಸಂತತಿ? ದೇವರ ಸಂತತಿ. ಹೇಗೆ? ಯೇಸು ಕ್ರಿಸ್ತರ ಮುಖಾಂತರ, ಯೇಸು ಕ್ರಿಸ್ತರಲ್ಲಿ. ಹಾಗಾದ್ರೆ ಎಷ್ಟು ಸಂತೋಷ ಪಡ್ಬೇಕು ನಾವಲ್ವಾ? ಖಂಡಿತವಾಗ್ಲೂ ದೇವರ ವಾಕ್ಯದ ಮುಖಾಂತರ ನಮ್ಗೆ ಆ ಸಂತೋಷ ಅನುಭವಿಸ್ಲಿಕ್ಕಾಗತ್ತೆ. ಯಾಕಂದ್ರೆ ಶುಭ ಸಂದೇಶ ನಮ್ಮೊಬ್ಬೊಬ್ಬರಿಗೂ ಕೂಡ ಈ ಸಮಯದಲ್ಲಿ ಬೋಧಿಸಲ್ಪಡ್ತಾ ಇದೆ ಅಲ್ವಾ? ಆ ಯೇಸು ಕ್ರಿಸ್ತರ ಮುಖಾಂತರ ನಮ್ಗೆ ಅರಿವಾಗ್ತಾ ಇದೆ. ಈಗ ನಾನು ಯಾವುದೇ ವ್ಯಕ್ತಿಗೆ ಸೀಮಿತ ಅಲ್ಲ, ಯಾವುದೇ ವಸ್ತುವಿಗೆ ಸೀಮಿತ ಅಲ್ಲ, ಬದಲಾಗಿ ಯಾರಿಗೆ ಸೀಮಿತ? ನಿಮ್ಮ ದೇಹ ಯೇಸುವಿಗೆ. ಹೇಳಿ ನೋಡೋಣ, ನನ್ನ ದೇಹ. ಕರಬೆತ್ತಿ ಹಾಲೆಲೂಯ. ನನ್ನ ದೇಹ, ನನ್ನ ದೇಹ. ನಂಬಿಕೆಯಿಂದ ಹೇಳಿ, ನೀವು ನಂಬಿಕೆಯಿಂದ ಹೇಳಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ನಂಬ್ತಾ ಇದ್ದೀರಾ? ನನ್ನ ದೇಹ ಯೇಸುವಿನ ಆಲಯ, ಯೇಸುವಿನ ಆತ್ಮರು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ನನ್ನ ದೇಹ ಯೇಸುವಿಗೆ ಸ್ವಂತ. ನನ್ನ ದೇಹ ಯೇಸುವಿಗೆ ಮಾತ್ರ ಸ್ವಂತ. ಯೇಸುವಿನ ಆತ್ಮರಿಗೆ ಮಾತ್ರವೇ ಸ್ವಂತ. ಯೇಸುವಿನ ವಾಕ್ಯಕ್ಕೆ ಮಾತ್ರವೇ ಸ್ವಂತ. ಯೇಸುವಿನ ಕಾರ್ಯಗಳಿಗೆ ಮಾತ್ರವೇ ಸ್ವಂತ. ಯೇಸುವಿನ ಕುಟುಂಬಕ್ಕೆ ಮಾತ್ರವೇ ಸ್ವಂತ. ನನ್ನ ಕುಟುಂಬ ಯೇಸುವಿನ ಕುಟುಂಬ. ನನ್ನ ಕುಟುಂಬ ಯೇಸುವಿಗೆ ಸ್ವಂತ. ನಾನು ಯೇಸುವಿಗೆ ಸ್ವಂತ. ನನಗೆ ಬಿಡುಗಡೆ ಯೇಸು ಕೊಟ್ಟಿದ್ದಾರೆ. ಆ ಶಿಲುಬೆಯಲ್ಲಿ ನನ್ನ ಪಾಪವನ್ನು, ನನ್ನ ಶಾಪವನ್ನು ಅವರು ಹೊತ್ತುಕೊಂಡಿದ್ದಾರೆ. ನನ್ನನ್ನು ಅವರ ರಕ್ತದಿಂದ ಅವರು ಕೊಂಡುಕೊಂಡಿದ್ದಾರೆ. ನನ್ನನ್ನು ಕೊಂಡುಕೊಂಡಿದ್ದಾರೆ. ನನ್ನನ್ನು ಕೊಂಡುಕೊಂಡಿದ್ದಾರೆ. ಏಕೆಂದರೆ ಯೇಸು ನನ್ನೊಂದಿಗೆ ಇದ್ದಾರೆ. ಇದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಹೇಳಿ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾ ನೀನೇ. ಕಾಯುವ ದೇವಾ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾ ನೀನೇ. ನಿನ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ಹೇಳಿ. ನಿನ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು. ನೋಡಿ ಪ್ರಿಯರೇ, ನೀವು ಬೇರೆ ಬೇರೆ ದೇವತೆಗಳಿಗೆ, ದೇವರುಗಳಿಗೆ ಮೊರೆ ಹೊಕ್ಕಿರಬಹುದು ಕೆಲವರು ಇಲ್ಲಿ. ಆದರೆ ಯಾವಾಗ ಯೇಸುವಿನ ಮೊರೆ ಹೋಗ್ತಿರೋ ನಾವು ಭಾಗ್ಯವಂತರಾಗ್ತೇವೆ. ಹೇಗೆ ಗೊತ್ತಾ? ಅವರು ನಮ್ಮ ಒಳಗಡೆ ವಾಸ ಮಾಡ್ತಾರೆ. ಈ ಕಲ್ಲು ಮಣ್ಣಲ್ಲಿ ಎಲ್ಲೂ ಇಲ್ಲ ದೇವರು. ಬದಲಾಗಿ ನಿನ್ನನ್ನೇ ಜೀವಂತ ದೇವರ ಮಂದಿರವಾಗಿಸ್ತಾರೆ. ನಿನ್ನನ್ನೇ ದೇವರ ಆಲಯವಾಗಿಸ್ತಾರೆ. ಮಾತ್ರ ಅಲ್ಲ, ಅವರನ್ನು ಆರಾಧನೆ ಮಾಡಲಿಕ್ಕೆ ನಿನ್ನನ್ನು ಯೋಗ್ಯರನ್ನಾಗಿ ಮಾಡಲು ಅವರ ಆತ್ಮರನ್ನೇ ಕೊಡ್ತಾರೆ ಪ್ರಿಯರೇ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹೇಳಿ ನೋಡೋಣ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವಾ ನೀನೇ. ನಿನ್ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ಹೇಳಿ. ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಭಾಗ್ಯವಂತರು ಹೇಳಿ. ನಿನ್ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು ಹೇಳಿ. ನಿನ್ನಾರಾಧಿಸುವ ನಾವೇ ಧನ್ಯರು. ನಿಮ್ಮ ಸೇವೆ ಮಾಡುವ ನಾವೇ ಧನ್ಯರು. ನಿಮ್ಮ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ
ನಾವೇ ಧನ್ಯರು. ನೋಡಿ ಪ್ರಿಯರೇ, ಆರಾಧಿಸುವುದಂದ್ರೆ ಹಾಡುದಲ್ಲ. ಇವತ್ತು ಹೇಳಿ ನೀವು, ಇದುವರೆಗೂ ನಾನು ಗಂಡನಿಗಾಗಿ ಜೀವಿಸಿದ್ದೇನೆ, ನನ್ನ ಹೆಂಡತಿಗಾಗಿ ಜೀವಿಸಿದ್ದೇನೆ, ನನ್ನ ಮಕ್ಕಳಿಗಾಗಿ ನಾನು ಜೀವಿಸಿ ಆಯಿತು. ಕೊಟ್ಟದ್ದು ಪಟ್ಟದ್ದು ದುಃಖ ಕಷ್ಟ ಬಾಧೆ ಮಾತ್ರ. ಆದರೆ ಇಂದು ನನ್ನನ್ನೇ ನಿಮಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಯೇಸುವೆ. ಯಾವತ್ತು ನಾನು ನಿಮಗೆ ಕೊಟ್ಟಿಲ್ಲ. ಕೊಟ್ಟಿದ್ದೀರಾ? ಯಾರಾದರೂ ಕೊಟ್ಟಿದ್ದೀರಾ? ಒಂದು ನಿರ್ಧಾರ ಮಾಡಿ ಇವತ್ತು, ನಾನು ಯಾರಿಗಾಗಿಯೂ ಅಲ್ಲ. ಹೇಳಿ, ನಾನು ಯಾರಿಗಾಗಿಯೂ ಅಲ್ಲ. ನಾನು ನನ್ನ ಜೀವಿತವನ್ನು ಯೇಸುವಿಗೆ ಕೊಡ್ತಾ ಇದ್ದೇನೆ. ನನ್ನನ್ನೇ ಯೇಸುವಿಗೆ ಕೊಡ್ತಾ ಇದ್ದೇನೆ. ಯೇಸುವೆ, ನನ್ನನ್ನು ನೀವು ಉಪಯೋಗಿಸಿ ಅಪ್ಪ. ಯಾಕಂದ್ರೆ ಮಾತೆ ಏನ್ ಮಾಡಿದ್ರು? ತಮ್ಮನ್ನೇ ಕೊಟ್ಟು ಬಿಟ್ರು. ಆಸೆ ಇಲ್ಲ, ಬಯಕೆ ಇಲ್ಲ. ಅವರಂತೆ ನಮ್ಮನ್ನು ಕೂಡ ಮಾರ್ಪಡಿಸ್ತಾರ? ಯೇಸುವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಅವ್ರು ಮಾಡ್ತಾರಾ? ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ನಿಜವಾಗ್ಲೂ ಅದೇ ಆರಾಧನೆ ಪ್ರಿಯರೇ, ಅದೇ ಆರಾಧನೆ. ಯೇಸುವೆ, ಇದುವರೆಗೂ ನಾನು ನನ್ನ ಇಷ್ಟ ನನ್ನ ಚಿತ್ತ ಅಂತೇಳಿ ಜೀವಿಸಿ ಆಯಿತು. ಆದರೆ ಇವತ್ತಿಂದ ನಿಮ್ಮ ಇಷ್ಟ ನಾನು ಮಾಡ್ತೇನೆ. ಹೀಗೋ ನನ್ನ ದೇಹವನ್ನು ನಿಮಗೆ ಕೊಡ್ತಾ ಇದ್ದೇನೆ, ನನ್ನ ಆಲೋಚನೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ, ನನ್ನ ಬಯಕೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ನನಗೇನು ಬೇಡ, ಈ ಲೋಕದಲ್ಲಿ ಏನು ಬೇಡ. ಯೇಸುವೆ, ನೀವು ಬೇಕು ನನಗೆ, ನೀವು ಮಾತ್ರವೇ ಸಾಕು ನನಗೆ ಅಂತೇಳಿ ಯಾರೆಲ್ಲ ಬಿಟ್ಟು ಕೊಡ್ತೀರೋ ಖಂಡಿತವಾಗ್ಲೂ ಅವರಲ್ಲಿ ಈ ದಿನದಲ್ಲಿ ದೇವರು ಕಾರ್ಯ ಮಾಡುವವರಾಗಿದ್ದಾರೆ ಪ್ರಿಯರೇ. ಏಕೆಂದರೆ ದೇವರು ನಂಬಿಗಸ್ತರಾಗಿದ್ದಾರೆ. ಯಾರೆಲ್ಲ ಅವರಿಗೆ ಅವರ ಜೀವಿತವನ್ನು ಒಪ್ಪಿಸಿ ಕೊಟ್ಟಿದ್ದಾರೋ ಅವರನ್ನು ಸಾಕ್ಷಿಗಳನ್ನಾಗಿ ದೇವರು ಮಾಡಿದ್ದಾರೆ. ಇಂದು ನಾವು ಅವರಿಗೆ ಒಪ್ಪಿಸಿ ಕೊಡುವುದಾದ್ರೆ ಖಂಡಿತವಾಗ್ಲೂ ದೇವರು ನನ್ನಲ್ಲೂ ಕಾರ್ಯ ಮಾಡ್ತಾರೆ ಎಂಬ ನಂಬಿಕೆಯಿಂದ ಹೇಳೋಣ. ನಿನ್ನಾರಾಧಿಸುವ ನಾವೇ ಧನ್ಯರು, ನಿಮ್ಮ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನಾರಾಧಿಸುವ ನಾವೇ ಧನ್ಯರು, ನಿಮ್ಮ ಸೇವೆ ಮಾಡುವ ನಾವೇ ಧನ್ಯರು. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಚಪ್ಪಾಳೆ ತಟ್ಟುತ್ತಾ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನೋಡಿ ಪ್ರಿಯರೇ, ನಿಮಗೆ ಸ್ತೋತ್ರ ಹೇಳ್ಬೇಕಾದ್ರೆ ಇದು ನಿಮಗೆ ಚಿಂತೆ ಇದೆ. ನೀವು ಒಪ್ಪಿಸಿ ಕೊಟ್ಟಾಯ್ತಲ್ವಾ? ಕೊಟ್ಟಾಯ್ತಾ? ಕೊಡದವರಿಗೆ ಯಾರಿಗೂ ಸ್ತೋತ್ರ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಯೋಬನಿಗೆ ಆಯ್ತು. ಯೋಬ ಒಪ್ಪಿಸಿ ಕೊಟ್ಟಿದ್ದ ಮೊದಲೇ. 10 ಮಂದಿ ಮಕ್ಕಳು ಒಟ್ಟಿಗೆ ಸತ್ತೋದ್ರು, ಆದ್ರೂ ಕೂಡ ಸ್ತೋತ್ರ ಹೇಳಲಿಕ್ಕಾಯ್ತು. ಅದೇ ರೀತಿಯಲ್ಲಿ ಯಾವಾಗ ನಿಮ್ಮನ್ನೇ ಒಪ್ಪಿಸಿ ಕೊಡ್ತೀರೋ ಏನೇ ಆಗಲಿ ಸ್ತೋತ್ರ ಹೇಳಲಿಕ್ಕಾಗುತ್ತೆ, ಹೃದಯದಿಂದ ಹೇಳಲಿಕ್ಕಾಗುತ್ತೆ. ಸಂಪೂರ್ಣವಾಗಿ ಬಿಟ್ಟು ಕೊಟ್ಟು ಸ್ತೋತ್ರ ಹೇಳಿ. ನಾನು ಕೊಟ್ಟಿದ್ದೇನೆ, ಅದೇ ಒಂದು ಸಂಕೇತ ನೀವು ಸ್ತೋತ್ರ ಸಲ್ಲಿಸೋದು. ಬೇರೆ ಏನು ಪಡ್ಕೊಂಡಲ್ಲ, ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ ಯೇಸುವೆ. ನೀವು ದೇವರಾಗಿದ್ದೀರಿ, ನೀವು ನನ್ನೊಂದಿಗೆ ಮಾತನಾಡಿದ್ದೀರಿ ಮಾತ್ರ ಅಲ್ಲ, ನೀವು ನನ್ನಲ್ಲಿ ಕಾರ್ಯ ಮಾಡಿದ್ದೀರಿ, ನೀವು ದೇವರಾಗಿ ನನ್ನನ್ನು ರಕ್ಷಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಎಂದು ಸಂತೋಷದಿಂದ ಸ್ತೋತ್ರ ಸ್ವರವೆತ್ತಿ ಸ್ತೋತ್ರ ಸ್ತೋತ್ರ యేసయ్య, ನಿಮ್ಮನ್ನು ಬಿಟ್ಟುಕೊಟ್ಟು ಸ್ತೋತ್ರ ಸ್ತೋತ್ರ యేసయ్య. ಸಂತೋಷದಿಂದ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲೇ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, 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 ಸ್ತೋತ್ರ ಸ್ತೋತ್ರ యేసయ్య. హల్లెలూయా 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 హల్లెలూయా
Hallelujah, 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 hallelujah. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ರಾಜನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ರಾಜನಿಗೆ. ಹಾಲೆಲೂಯಾ, 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 Hallelujah, ಹಾಲೆಲೂಯಾ. ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ರಾಜ, ಯೇಸು ರಾಜ, ಸ್ತೋತ್ರ ರಾಜ, ಯೇಸು ರಾಜ. ನೀನೇ ನನ್ನ ಜೀವ ದೇವಾ, ನೀನೇ ನನ್ನ ಜೀವ ದೇವಾ, ನೀವೇ ನನ್ನ ಪ್ರಾಣ ದೇವಾ, ನೀವೇ ನನ್ನ ಪ್ರಾಣ ದೇವಾ, ನೀವೇ ನನ್ನ ಮಾರ್ಗ ದೇವಾ, ನೀವೇ ನನ್ನ ಮಾರ್ಗ ದೇವಾ, ನೀವೇ ನನ್ನ ಸತ್ಯ ದೇವಾ, ನೀವೇ ನನ್ನ ಸತ್ಯ ದೇವಾ, ನೀವೇ ನನ್ನ ಬೆಳಕು ದೇವಾ, ನೀವೇ ನನ್ನ ಬೆಳಕು ದೇವಾ, ನೀವೇ ನನ್ನ ಸೌಖ್ಯ ದೇವಾ, ನೀವೇ ನನ್ನ ಸೌಖ್ಯ ದೇವಾ. ಹಾಲೆಲೂಯಾ, ಹಾಲೆಲೂಯಾ, Hallelujah, ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆ, 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 ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ, ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ ಅಪ್ಪ. ನಮ್ಮ ಮಧ್ಯದಲ್ಲಿರುವ ಆತನೇ ನಿಮಗೆ ಸ್ತೋತ್ರ ಅಪ್ಪ. ಜೀವಿಸುವ ಆತನೇ ನಿಮಗೆ ಸ್ತೋತ್ರ ಅಪ್ಪ. ಜೀವಂತ ದೇವರೇ ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ಮಧ್ಯದಲ್ಲಿರುವ ಆತನೇ ನಿಮಗೆ ಸ್ತೋತ್ರ ಅಪ್ಪ. ನೀವು ಪರಿಶುದ್ಧರು ಅಪ್ಪ, ನೀವು ಪರಿಶುದ್ಧರು ಅಪ್ಪ, ನೀವು ಮಹೋನ್ನತರು ಯೇಸುವೆ. ನಮ್ಮ ಮಧ್ಯದಲ್ಲಿ ನೀವು ಇದ್ದೀರಿ ಯೇಸುವೆ. ನಮ್ಮ ಒಬ್ಬೊಬ್ಬರನ್ನು ದೇವ ನೀವು ಬಲ್ಲವರಾಗಿದ್ದೀರದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮಲ್ಲಿ ನೀವು ಮಾತನಾಡುವವರಾಗಿದ್ದೀರದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರಲ್ಲೂ ಅಪ್ಪ ವಾಕ್ಯಕ್ಕಾಗಿ ದಾಹ ಉಂಟಾಗಲಿ ಅಪ್ಪ, ವಾಕ್ಯಕ್ಕಾಗಿ ದಾಹ ಉಂಟಾಗಲಿ ಅಪ್ಪ. ಅಂತರಂಗಗಳು ದೇವ ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. ವಾಕ್ಯಕ್ಕಾಗಿ ದಾಹ ಉಂಟಾಗಲಿ ಅಪ್ಪ ಯೇಸು ನಾಮದಲ್ಲಿ ಅಪ್ಪ. ಎಲ್ಲರ ಅಂಧತೆ ದೇವ ನೀವು ತೆಗೆದು ಬಿಡಿ ಅಪ್ಪ, ತೆಗೆದು ಬಿಡಿ. ನಿಮ್ಮ ವಾಕ್ಯದ ಮಹಿಮೆಯನ್ನು ಪ್ರತಿಯೊಬ್ಬರು ಅಪ್ಪ ಕಾಣುವಂತಾಗಲಿ ಅಪ್ಪ. ಆಸೆ ಪಡಿ ಪ್ರಿಯರೇ, ಆಸೆ ಪಡಿ. ಆ ವಾಕ್ಯ ನನಗೆ ಅರ್ಥ ಆಗಬೇಕು, ಆ ವಾಕ್ಯದ ಶಕ್ತಿ ನನ್ನಲ್ಲಿ ಅರ್ಥ ಆಗಬೇಕು, ಆ ವಾಕ್ಯದ ಶಕ್ತಿ ನಾನು ಅನುಭವಿಸಬೇಕು. ದೇವರನ್ನು ನನ್ನೊಂದಿಗೆ ಇವತ್ತು ನಾನು ಕರ್ಕೊಂಡು ಹೋಗಬೇಕು. ನಾನು ಒಂಟಿಯಾಗಿ ಬಂದಿದ್ದೇನೆ, ಆದರೆ ಯೇಸು ನನ್ನೊಂದಿಗೆ ಬರಲು ಬಯಸ್ತಾ ಇದ್ದಾರೆ. ಜಕ್ಕಾಯನ ಮನೆಗೆ ಹೋದ ಅದೇ ಯೇಸು ನನ್ನೊಂದಿಗೆ ಇರಲು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ದಾಹಗೊಳ್ಳಿ, ದಾಹಗೊಳ್ಳಿ. ಆ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೆ. ವಂದನೆ ಅಪ್ಪ.